ಹೊರಗೆ ಬಂದವರು ಯಾರು? ನಾನು ಬಳ್ಳಾರಿ ಸಾವುಕಾರ ಸಿಪಾಯಿ ನೋಡು. ಬಳ್ಳಾರಿ ಸಾವುಕಾರನ ಸಿಪಾಯಿ ಆಗಿದ್ದಾರೆ. ಎಲ್ಲಿ ತನಕ ಬರೋದು ಆಮೇಲೆ ಬಳ್ಳಾರಿಯಿಂದ ಪಾತ್ರ ಬಂದಿರೋರು. ಸಿಪಾಯಿ ಅವ್ರ ಪಾತ್ರ ಏನೆಂದು ಬಂದರು ಅದನ್ನಾದ್ರೂ ಕೊಡುವಂತರಾಯ್ತು. ಹೇಳಪ್ಪನವರೇ, ಇದು ಹಾಗೆ ಕೊಳ್ಳಿಗೆ ಬರೋರು. ಸಿಪಾಯಿ ಅವ್ರ ಪಾತ್ರ ಬಂದು ಮತ್ತೆ ಹೇಗೆ ಕೊಡುವರು? 220 ರೂಪಾಯಿಗೆ ಬರೋ. ಸಿಪಾಯಿ ನನ್ನ ಹತ್ತಿರ 120 ರೂಪಾಯಿ ಇರೋದು. ಇದನ್ನಾದ್ರೂ ತೆಗೆದುಕೊಂಡು ಆ ಪತ್ರವನ್ನು ಕೊಡುವಂತರಾಗಿರಿ. ಸಿಪಾಯಿ ಕೊಡುವಂತರಾಗಿರಿ. ರಾಜಭವನ್ ರಾಜಶ್ರೀ ಶಾಲ ಹೊಂಗಲದಲ್ಲಿದ್ದಕ್ಕಂಥ ವೀರಪ್ಪನಿಗೆ ಪತ್ರ ಬರಲು ಕಾರಣವೇನೆಂದರೆ ಬಳ್ಳಾರಿಯಲ್ಲಿ ಮುದ್ದು ರಕ್ತದ ಬರದೆ ಭೇದವಾಗಿರುವಂತೆ ಆದ ಕಾರಣ ನನಗಾದ್ರೂ ಚರ್ರ ಬರಬೇಕೆಂದು ಪತ್ರವನ್ನು ಕಳಿಸಿದ್ದಾರೆ. ಇರಲಿ ಸಿಪಾಯಿ, ಈ ಪತ್ರದ ಅಧಿಕಾರವನ್ನು ನನಗಾದ್ರೂ ತಿಳಿಯಿತು. ಇದರಲ್ಲಿ ಏನಾದ್ರೂ ಮಾಡಿದ್ದೇನೆ. ಈ ಪತ್ರವನ್ನು ತೆಗೆದುಕೊಳ್ಳಂತರಾಗಿ ಏನಿತ್ತು ಸಹಾಯ ಮಾಡಿದ್ರಿ? ಸಿಪಾಯಿ ಇಲ್ಲಿ ಇದ್ದು ಅಲ್ಲಿ ಕೈ ಕಟ್ಟಲೆ ಎಂದು ಈ ಪತ್ರದ ಮೇಲೆ ಸಹಾಯನಾದ್ರೂ ಮಾಡಿದ್ದೇನೆ. ಈ ಪತ್ರವನ್ನು ತೆಗೆದುಕೊಳ್ಳಂತರಾಗಿ ಕೊಡುವಂತರಾಗರಿ. ಸಿಪಾಯಿ ಊಟದ ಸಮಯ ಅಂತೂ ಮೀರಿ ಹೋಯಿತು. ನನ್ನ ಹತ್ತಿರ 50 ರೂಪಾಯಿ ಇರುವುದು. ಇದನ್ನಾದ್ರೂ ತೆಗೆದುಕೊಂಡು ದಾರಿಯಲ್ಲಿ ಹೋಗುವಾಗ ಫಲವನ್ನಾದ್ರೂ ಮಾಡಿಕೊಂಡು ಹೋಗಂತರಾಗ್ರಿ. ಯಾಕಾಗಲ್ಲ ಕೊಡುವಂತರಾಗರಿ. ಸಿಪಾಯಿ ತೆಗೆದುಕೊಳ್ಳಬೇಕಾಗ್ರಿ. ಈರಪ್ಪ ಸಾವುಕಾರ 50 ರೂಪಾಯಿ ಕೊಟ್ಟವಂತೇಳಿ ಹಾಗೆ ಹೋಗಬಾರದು. ಒಂದು 25 ರೂಪಾಯಿ ಮನೆ ಗಡ್ಡಿಗೆ ಹೋಗ್ಬೇಕು. ಒಂದು 25 ರೂಪಾಯಿ ಸೆರೆಕೊಂಡು ಮನೆಗೆ ಹೋಗ್ಬೇಕು. ನಮಸ್ಕಾರ, ಹೋಗ್ಬರ್ತೇನ್ರಿ. ನಮಸ್ಕಾರ. ಭಗವಂತರೇ ಈ ಪತ್ರ ಬಂದಿದೆ ಎಂದು ನಾನಾದರೂ ಸುಮ್ಮನೆ ಹೋಗಬಾರದು. ಮನೆಯಲ್ಲಿ ಇರೋ ಪಕ್ಷಿ ಬಸವಂತ ತಮ್ಮಗಳಾದರೂ ಇರುವರು. ಅವರಿಗಾದರೂ ಕರೆದು ಒಂದು ರೀತಿಯನ್ನು ಹೇಳಿ ಹೋಗುತ್ತೇನೆ. ಪಕ್ಷಿ ಬಸವಂತ ತಮ್ಮಗಳಿರಿ. ಪಕ್ಷಿ ಬಸವಂತ ತಮ್ಮಗಳಿರಿ. ಒಳಗೆ ಏನು ಮಾಡ್ತಿರ್ರಿ ಬೇಗನೆ ಹೊರಗೆ ಬರುವಂತರಾಗಿರಿ. ಇಷ್ಟ